ನಾವೆಲ್ಲರೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ, ಯಾರು ಸೌಜನ್ಯ ಆಗಿರಬಹುದು, ಪದ್ಮಲತಾ ಆಗಿರಬಹುದು, ಅನನ್ಯ ಭಟ್ ಆಗಿರಬಹುದು, ಇನ್ನೊಂದಷ್ಟು ಪ್ರಕರಣಗಳು ಈಗ ಬೆಳಕಿಗೆ ಬರುತ್ತವೆ ಅಂತ ಹೇಳ್ತಿರುವಂತ ಆ ಎಲ್ಲ ಕೇಸ್ಗಳಿಗೂ ನ್ಯಾಯ ಸಿಗಲಿ ಅಂತೇಳಿ ನಾವೆಲ್ಲರೂ ಅಂದುಕೊಂಡಿದ್ರೆ, ಇಲ್ಲಿ ಅಧಿಕಾರಿಗಳೇ ಆ ಏನು ಸಾಕ್ಷಿಗಳನ್ನ ನಾಶ ಮಾಡುವಂಥದ್ದು, ದೂರುದಾರನಿಗೆ ಬೆದರಿಕೆ ಹಾಕುವಂತ ಒಂದು ಘಟನೆ ನಡೀತಾ ಇದೆ. ಹಾಗಾದ್ರೆ ನ್ಯಾಯ ಎಲ್ಲಿ ಸಿಗುತ್ತೆ ನೋಡಿ? ಪೊಲೀಸರಿಂದ ಆಗ್ಲಿಲ್ಲ, SIT ಅಧಿಕಾರಿಗಳಿಂದ ಆದ್ರೂ ನ್ಯಾಯ ಸಿಗುತ್ತೆ ಅಂತ ಹೇಳಿ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ ಜನ. ಪಾರದರ್ಶಕ ತನಿಖೆ ಆಗ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ಕೊತಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ದೂರುದಾರನಿಗೆ SIT ಅಧಿಕಾರಿಯಿಂದನೇ ಬೆದರಿಕೆಯ ಆರೋಪ ಈಗ ಕೇಳಿ ಬರ್ತಿದೆ. ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಕೂಡಲೇ ಕಿತ್ತು ಹೋಗಿಬೇಕು ಅಂತ ಹೇಳಿ ಪ್ರಕಾಶ್ ರೈ ಅವರು ಒಂದು ಪೋಸ್ಟ್ ಅನ್ನ ಮಾಡಿರುವಂತದ್ದು. ದೂರುದಾರನಿಗೆ ಈಗ ಬೆದರಿಕೆ ಬಂದಿರುವಂತದ್ದು SIT ಅಧಿಕಾರಿಯಿಂದಾನೆ. ಪಾರದರ್ಶಕ ತನಿಖೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಕಾಶ್ ರೈ ಅವರು. ಅಂದ್ರೆ ಪಾರದರ್ಶಕ ತನಿಖೆ ನಡೆಯಲ್ಲ, ಹಾಗಾಗಿ ಆ ಅಧಿಕಾರಿ ಯಾರಿದ್ದಾರೆ ಅವರನ್ನ ಈ ಕೂಡಲೇ ಕಿತ್ತು ಹೋಗಿರಿ ಅಂತ ಹೇಳಿದ್ದಾರೆ. ನೋಡಿ, ಸಿರ್ಸಿಯ ಗ್ರಾಮೀಣ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತ ಮಂಜುನಾಥ್ ಗೌಡ ಅವರ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಿದೆ. ಸಿರ್ಸಿಯ ಗ್ರಾಮೀಣ ಠಾಣೆಯ ಪೊಲೀಸ್ ಅಧಿಕಾರಿಯವರು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ತನಿಖಾ ತಂಡದೊಳಗೆ ಸೇರಿಸಿಕೊಂಡವರು ಯಾರು ಅನ್ನೋ ಒಂದು ಪ್ರಶ್ನೆ ಬರ್ತಿದೆ. ಕೂಡಲೇ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡರನ್ನ SIT ಇಂದ ಹೊರಗಿಡಿ, ಯಾಕಿಂತ ಭ್ರಷ್ಟರನ್ನ ಸೇರಿಸ್ಕೋಬೇಕು, ಇವರು ಯಾರ ಪರವಾಗಿರೋ ದಲ್ಲಾಳಿಗಳು ಎಂಬ ತನಿಖೆ ಕೂಡ ನಡೀಲಿ ಅಂತ ಹೇಳಿ ಆಗ್ರಹ ವ್ಯಕ್ತವಾಗ್ತಿದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ. ನಟ ಪ್ರಕಾಶ್ ರಾಜ್ ಅವರು ಪೋಸ್ಟ್ ಅನ್ನ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೂರುದಾರನಿಗೆ SIT ಅಂದ್ರೆ ದೂರುದಾರನಿಗೆ SIT ತಂಡದಿಂದಲೇ ಒಂದು ಥ್ರೆಟಿಂಗ್ ಇರುವಂತದ್ದು. ನೀನು ಈ ಕಂಪ್ಲೇಂಟ್ ಅನ್ನ ವಾಪಸ್ ತಗೊಳ್ಳಿಲ್ಲ ಅಂತಂದ್ರೆ ಅದರ ಪರಿಣಾಮ ಬೇರೆನೇ ಇರುತ್ತೆ ಅಂತ ಹೇಳಿ ಮಂಜುನಾಥ್ ಗೌಡ ಅವರು ದೂರುದಾರನಿಗೆ ಥ್ರೆಟಿಂಗ್ ಅನ್ನ ಹಾಕಿರುವಂತದ್ದು. ಹಾಗಾದ್ರೆ ಇವರು ಯಾರು ಪರವಾಗಿದ್ದಾರೆ, ಯಾಕೆ ಸತ್ಯವನ್ನ ಮುಚ್ಚಾಕ್ಬೇಕು ಅಂತಿದ್ದಾರೆ? ಹಾಗಾದ್ರೆ ನಿಜಕ್ಕೂ ಅಲ್ಲಿ ಸತ್ಯ ಅಡಗಿದ್ಯಾ, ದೂರುದಾರ ಹೇಳ್ತಿರೋದು ನಿಜಾನ ಅನ್ನೋ ಒಂದು ಸಂದೇಹಗಳು ಈಗ ಎಲ್ಲರಲ್ಲೂ ಬರುತ್ತೆ. ಇಷ್ಟು ದಿನ ಏನಿತ್ತು, ದೂರುದಾರ ಸುಳ್ಳು ಹೇಳ್ತಿರ್ಬೋದು, ಅವನು ಇಲ್ಲದೆಲ್ಲ ಹೇಳ್ತಿರ್ಬೋದು, ಸುಮ್ಮನೆ ಸರ್ಕಾರದ ಸಮಯವನ್ನು ವ್ಯರ್ಥ ಮಾಡ್ತಿದ್ದಾನೆ ಒಂದು ಮಾತಿತ್ತು. ಈಗ ಸ್ವತಃ SIT ಅಧಿಕಾರಿಯೇ, ಪೊಲೀಸ್ ಅಧಿಕಾರಿಯೇ ನೀನು ದೂರನ್ನ ವಾಪಸ್ ತಗೋ ಅಂತ ಹೇಳಬೇಕಾದ್ರೆ ಏನ್ ಕಾರಣ? ಇಲ್ಲಿ ಯಾರು ಆಟ ಆಡ್ತಿದ್ದಾರೆ, ಇವರು ಯಾರ ಪರ ಇದ್ದಾರೆ? ಅಧಿಕಾರಿಗಳು ಕೂಡ ಏನಾದ್ರೂ ಅವರನ್ನ ತಮ್ಮನ್ನ ತಾವು ಮಾರ್ಕೊಂಡಿದ್ದಾರಾ? ಸೊ ಯಾರಿಗೆ ಹೆದರ್ಕೋತಿದ್ದಾರೆ ಅಧಿಕಾರಿಗಳು ಧೈರ್ಯವಂತ ಅಧಿಕಾರಿಗಳು ಅಂತ ಅನ್ಕೋತೀವಿ. ಯಾರಿಗೂ ಹೆದರಬಾರ್ದು. ಅವರು ಸತ್ಯವನ್ನ ಯಾವತ್ತು ಮುನ್ನೆಲೆಗೆ ತಗೋಬರ್ಬೇಕು, ಸತ್ಯದ ಪರವಾಗಿರ್ಬೇಕು. ಸೊ ಹಾಗಾಗಿ ಅವ್ರನ್ನ ಅಧಿಕಾರಿಗಳು ಅಂತ ಕರೆಯುವಂಥದ್ದು. ಸೊ ಹಾಗಾದ್ರೆ ಇವರು ಯಾವ ರೀತಿಯಾದ ಅಧಿಕಾರಿಗಳು ಅಂದ್ರೆ, ನೀನು ಮೂಲ ದೂರನ್ನ ಹಿಂಪಡೆಯದಿದ್ದರೆ ದೊಡ್ಡ ಸಮಸ್ಯೆ ಎದುರಾಗುತ್ತೆ ನಿನಗೆ. ದೂರು ವಾಪಸ್ ಪಡೆದಿದ್ರೆ ನಿನ್ನನ್ನ ಜೈಲಿಗೆ ಹಾಕ್ತೀವಿ ಅಂತ ಥ್ರೆಟಿಂಗ್ ಮಾಡ್ತಿರುವಂಥದ್ದು. ಪೊಲೀಸ್ ಇನ್ಸ್ಪೆಕ್ಟರೇ ಈ ರೀತಿಯಾಗಿ ಹೇಳ್ಬೇಕಾದ್ರೆ ಹಾಗಾದ್ರೆ ದೂರುದಾರ ಹೆದರ್ಕೊಳ್ಳಲ್ವಾ? ಇವಾಗ ಸತ್ಯ ಹೇಳ್ತೀನಿ ಅಂತ ಮುಂದೆ ಬಂದಿರೋನು ಹಿಂದೆ ಸರಿ ಅಲ್ವಾ? ಅಲ್ಲಿಗೆ ಎಲ್ಲಾ ಪ್ರಕರಣಗಳು ಅಲ್ಲಿಗೆ ಕುಲಾಸು. ಸುಮ್ಮನೆ ಇಷ್ಟು ದಿನ ಹಾಕಿರುವಂತ ಎಫರ್ಟು ವೆಸ್ಟು. SIT ತಂಡ ಇನ್ನೊಂದಷ್ಟು 9 ಜನ ಸೇರಿಸ್ಕೊಂಡು ನಾವು ತನಿಖೆ ಮಾಡ್ತೀವಿ, ನಾವು ನ್ಯಾಯ ಹೊರಗೆ ತಗೋ ಬರ್ತೀವಿ ಅಂತ ಹೇಳ್ತಿರೋದು ಹಾಗಾದ್ರೆ ಸುಳ್ಳ? ಈ ರೀತಿಯಾಗಿ ಎಲ್ರಿಗೂ ಅಂದ್ರೆ ಜನರಿಗೆ ಅನ್ಸುತ್ತೆ. ಹಾಗಾದ್ರೆ ಏನ್ ಮಾಡ್ತಿದ್ದಾರೆ, ಏನ್ ನಡೀತಿದೆ ನಮ್ಮ ಸರ್ಕಾರದಲ್ಲಿ? ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಆ ಪೊಲೀಸ್ ಇನ್ಸ್ಪೆಕ್ಟರ್ನ ಹೊರಗಿಟ್ಟಿಲ್ಲ? ಇನ್ನೂ ಕೂಡ ಈ ಪೊಲೀಸ್ ಇನ್ಸ್ಪೆಕ್ಟರ್ ಯಾರಿದ್ದಾರೆ, ಮಂಜುನಾಥ್ ವಿರುದ್ಧ ಒಂದು ಗಂಭೀರ ಆರೋಪ ಬಂದಿರುವಂತದ್ದು. ದೂರುದಾರನ ಪರ ಏನ್ ವಕೀಲ ಇದ್ದಾರೆ ಅನನ್ಯ ಗೌಡ ಅವರು ಕೂಡ ಆರೋಪವನ್ನ ಮಾಡಿದ್ದಾರೆ. ಹಾಗೆ ಗೃಹ ಇಲಾಖೆ ಮತ್ತು SIT ಮುಖ್ಯಸ್ಥರಿಂದನೂ ಕೂಡ ಒಂದು ದೂರನ್ನ ಬಂದಿರುವಂತದ್ದು. ಸತ್ಯಾಸತ್ಯತೆ ಬಗ್ಗೆ ಕುರಿತು ಅಂದ್ರೆ ಅರಿತು ಅಕ್ರಮ ಏನು ನಡೀತಿದೆ, ಅಕ್ರಮದ ಬಗ್ಗೆ ಒಂದು ಭರವಸೆನ ನೀಡಿದ್ದಾರೆ SIT ಮುಖ್ಯಸ್ಥರು. ಹಾಗಾಗಿ ನಾವು ಅಂದ್ರೆ ಮಂಜುನಾಥ್ ಅವರು ಏನು ಹೇಳಿದ್ದಾರೆ ಅದೆಲ್ಲ ನಿಜಾನಾ ಅಥವಾ ಅವ್ರ ಈ ತರ ನಿಜವಾಗ್ಲೂ ದೂರುದಾರನಿಗೆ ಹೇಳಿದ್ರ ಅಂತ ಹೇಳಿ ನಾವು ತನಿಖೆಯನ್ನ ಮಾಡ್ತೀವಿ, ತನಿಖೆನ ನಡೆಸಿ ದಯವಿಟ್ಟು ಆ ಅಧಿಕಾರಿ ಯಾರಿದ್ದಾರೆ, ಭ್ರಷ್ಟ ಅಧಿಕಾರಿ ಯಾರಿದ್ದಾರೆ ಅವ್ರನ್ನ ಹೊರಗಿಡಿ. ಇಲ್ಲ ಅಂತಂದ್ರೆ ಈ ಕೇಸು ಇಲ್ಲಿಗೆ ಮುಗಿಯಲ್ಲ. ಅಂದ್ರೆ ಸತ್ಯನೂ ಕೂಡ ಹೊರಗೆ ಬರಲ್ಲ. ಈ ರೀತಿಯಾದ ಅಧಿಕಾರಿಗಳಿದ್ರೆ ನಿಜಕ್ಕೂ ಕೂಡ ಸತ್ಯ ಹೊರಗೆ ಬರಲ್ಲ. ನಾನು ಕೂಡ ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿದ್ದಂಥ ಜನಗಳು ಕೂಡ ಹೇಳ್ತಿದ್ದು, ಸತ್ಯ ಹೊರಗಡೆ ಬರಲಿ, ಯಾರೇ ಆರೋಪ ಏನೇ ಮಾಡಿದ್ರು ಕೂಡ ಸತ್ಯ ಹೊರಗೆ ಬರಲಿ, ಸತ್ಯದ ಪರ ನಾವಿರ್ತೀವಿ ಅಂತ ಜನರ ಒಂದು ಮಾತಿದೆ. ಆದರೆ ಇಲ್ಲಿ ಅಧಿಕಾರಿಗಳೇ ಅಂದ್ರೆ ಅವರು ನಡೆಸ್ತಿರುವಂತಹ ಏನು SIT ತನಿಖೆಯಲ್ಲೇನೆ ಈ ಒಂದು ಪ್ರಕರಣವನ್ನು ಮುಚ್ಚಾಕ್ಬೇಕು, ದೂರುದಾರನಿಗೆ ಹಿಂದೆ ಸರಿ ಅಂತ ಹೇಳ್ತಿದ್ರೆ
ಇಲ್ಲಿ ಎಲ್ಲಿ ನ್ಯಾಯ ಸಿಗುತ್ತೆ? ದೂರುದಾರ ಎಷ್ಟೋ ವರ್ಷಗಳಾದ ಮೇಲೆ ನಾನು ಸತ್ಯ ಹೇಳ್ತೀನಿ ಅಂತ ಬಂದಿದ್ದಾರೆ. ಸೊ ಅವನಿಗೆ ಒಂದು ರಕ್ಷಣೆ ಕೊಟ್ಟು ತನಿಖೆ ನಡೆಸೋದನ್ನ ಬಿಟ್ಟು ನೀನು ಹಿಂದೆ ಸರಿ, ನಿನಗೆ ನಾವು ಜೈಲಿಗೆ ಹಾಕ್ತೀವಿ ಅಂತ ಹೇಳಿ, ಇದು ಯಾವ ರೀತಿಯಾದ ಇವರು ಅಧಿಕಾರಿಗಳು, ಯಾವ ರೀತಿಯಾದ ತನಿಖೆ ಮಾಡ್ತಿದ್ದಾರೆ ಅಂದ್ರೆ ಇಷ್ಟು ದಿನ ಇದ್ದಂತಹ ಪೊಲೀಸ್ ಸ್ಟೇಷನ್ಗಳಲ್ಲಿ ಅಂದ್ರೆ ಇಷ್ಟು ದಿನ ಅವರು ಇದ್ದಂತಹ ಏನು ಹುದ್ದೆಯಲ್ಲಿ ಅವ್ರು ಏನೆಲ್ಲ ಭ್ರಷ್ಟಾಚಾರ ಮಾಡಿರ್ಬೋದು, ಏನೆಲ್ಲ ಅನ್ಯಾಯಗಳನ್ನ ಮಾಡಿರ್ಬೋದು. SIT ತನಿಖೆಯಲ್ಲೇ ನೀವು ಹಿಂದೆ ಸರಿರಿ ಅಂತ ಹೇಳಿ ಅಂದ್ರು. ಎಲ್ಲರ ಕಣ್ಣು ಕೂಡ ಈಗ SIT ಈ ಒಂದು ತನಿಖೆ ಮೇಲೆ ಇದೆ, ಧರ್ಮಸ್ಥಳ ತಲೆಬುರುಡೆ ಪ್ರಕರಣದ ಮೇಲಿದೆ. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಆ ಅಧಿಕಾರಿ ಹೆದರ್ಕೊಳ್ದೆ ದೂರುದಾರನಿಗೆ ಹಿಂದೆ ಸರಿ ಅಂತ ಹೇಳುವಷ್ಟು ಧೈರ್ಯ ಇದೆಯಲ್ಲ, ಆ ಧೈರ್ಯವನ್ನ ಮೆಚ್ಕೋಬೇಕು, ಆ ಅಧಿಕಾರಿ ಧೈರ್ಯವನ್ನ. ನೋಡಿ, ಪ್ರಕಾಶ್ ರೈ ಅವರು ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ, ಇಂತಹ ಭ್ರಷ್ಟ ಅಧಿಕಾರಿಗಳನ್ನ SIT ತಂಡದೊಳಗೆ ಸೇರಿಸ್ಕೋಬೇಡಿ, ಅವ್ರನ್ನ ಕಿತ್ತು ಹೋಗಿರಿ ಅಂತ. ಹೌದಾ, ಆ ಅಧಿಕಾರಿಯನ್ನ ಸೇರಿಸ್ಕೊಂಡು ಇನ್ವೆಸ್ಟಿಗೇಷನ್ ಅನ್ನ ಮಾಡಬಾರ್ದು. ಅಧಿಕಾರಿ ಇದ್ರೆ ಪಾರದರ್ಶಕವಾದ ಇನ್ವೆಸ್ಟಿಗೇಷನ್ ಆಗುತ್ತೆ ಅಂತ ಹೇಳಿ ಯಾರಲ್ಲೂ ಕೂಡ ನಂಬಿಕೆ ಇಲ್ಲ. ಇಂಥ ಅಧಿಕಾರಿಗಳು ತಂಡದೊಳಗೆ ಇದ್ರೆ ತಂಡದೊಳಗಿರುವಂತ ಒಂದು ಏನ್ ಸೀಕ್ರೆಟ್ ಇದೆ, ಯಾರಿಗೂ ಹೇಳಬಾರ್ದು ಅನ್ನೋದಿದೆ, ಅದೆಲ್ಲ ಹೊರಗಡೆ ಹೋಗುತ್ತೆ. ಸೊ ಹಾಗಾಗಿ ಇಂಥ ಅಧಿಕಾರಿಗಳನ್ನ ತಂಡದಿಂದ ಹೊರಗಿಡಿ. SIT ತನಿಖೆ ಇವಾಗ ಏನ್ ನಡೀತಿದೆ, ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಏನಿದೆ, ಇದರಲ್ಲಿ ಪಾರದರ್ಶಕವಾಗಿ ಇನ್ವೆಸ್ಟಿಗೇಷನ್ ಆಗ್ಲಿ, ಸತ್ಯತೆ ಹೊರಗೆ ಬರಲಿ ಅಂತ ಹೇಳಿ ಪ್ರಕಾಶ್ ರಾಜ್ ಅವರು ಕೂಡ ಒಂದು ಪೋಸ್ಟ್ ಅನ್ನ ಹಾಕಿರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.